स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। ಪತ್ರಿಕಾಗೋಷ್ಠಿಯಪ್ಪ ಅಂತಂದ್ರೆ ನೇರವಾಗಿ ತಮಗೆ ವಿಷಯ ತಿಳಿಸ್ತಕ್ಕಂಥ ವಿಷಯ ಏನಪ್ಪ ಅಂದ್ರೆ ವಿಜಯಪುರ ನಗರದ ಪ್ರಭಾವಿ ಹಾಗೂ ನಾನೇ ಇಂದ್ರ ನಾನೇ ಚಂದ್ರ ಅನ್ನುವಂಥ ಶಾಸಕರು, ನಗರ ಶಾಸಕರು ಅವರ ಮಾಲೀಕತ್ವ ಅಡಿಯಲ್ಲಿರ್ತಕ್ಕಂಥ ಅಂದ್ರೆ ಅವರು ಜನಿಸಿದ್ದು ಬಬಲೇಶ್ವರ ಕ್ಷೇತ್ರ, ಜೊತೆಗೇ ಅವರು ಅಧಿಕಾರ ಅನುಭವಿಸ್ತಿರ್ತಕ್ಕಂಥ ಕ್ಷೇತ್ರ ವಿಜಯಪುರ ನಗರ ಕ್ಷೇತ್ರ, ಜೊತೆಗೇ ಅವರು ಸೋತಿರ್ತಕ್ಕಂಥ ಕ್ಷೇತ್ರ ದೇವರಪುರಿ ಕ್ಷೇತ್ರ. ಇವ್ಯಾವೂ ಕಣ್ಣಿಗೆ ಕಾಣಲಿಲ್ಲ ಅವ್ರಿಗೆ. ಅವರು ಹೋಗಿ ಏನಪ್ಪ ಅಂತಂದ್ರೆ ಭಾಳ ಹಿಂದುಳಿದ ಜಿಲ್ಲೆ ಆಗಿರ್ತಕ್ಕಂಥದ್ದು ಅಂತೇಳಿ ತಮಗೆ ಅಂದ್ಕೊಂಡಿರ್ತಕ್ಕಂಥದ್ದು. ಅವರು ಯಾವ ಒಂದು ಉದ್ದೇಶ ಇಟ್ಕೊಂಡು ವಿಜಯಪುರ ಜಿಲ್ಲೆ ಅಭಿವೃದ್ಧಿ ಆಗ್ಯದ ಅಂತೇಳಿ ತಿಳ್ಕೊಂಡ್ರೆ ನನಗೆ ಗೊತ್ತಿಲ್ಲ. ಭಾಳ ಹಿಂದುಳಿದ ಜಿಲ್ಲೆ ಅಂತೇಳಿ ಕಲಬುರಗಿ ಅಂತೇಳಿ ಚಾಯ್ಸ್ ಮಾಡ್ಕೊಂಡಿದ್ದಾರೆ. ಚಾಯ್ಸ್ ಮಾಡಿಕೊಂಡು ಅಲ್ಲಿ ಶುಗರ್ ಫ್ಯಾಕ್ಟ್ರಿ ಅಂದ್ರೆ ಶುಗರ್ ಫ್ಯಾಕ್ಟ್ರಿ ವಿತ್ ಇಥನಾಲ್ ಪವರ್ ಇದು ಅಂಥೇಳಿ ಫ್ಯಾಕ್ಟ್ರಿ ಅಂಥೇಳಿ ನೆಲೆಗುದಿಗೆ ಬಿದ್ದಿದ್ದು. ಇವರೇನು ಹೊಸದು ಸೃಷ್ಟಿ ಮಾಡಿಲ್ಲ. ಒಂದು ಅರ್ಧ ರೇಟಿಗೆ ತೊಗೊಂಡಿರ್ತಕ್ಕಂಥ ಅದು ಬಿದ್ದಿರ್ತಕ್ಕಂಥ ಶುಗರ್ ಫ್ಯಾಕ್ಟ್ರಿಯನ್ನು ತೊಗೊಂಡೇನಪ್ಪ ಅಂದ್ರೆ ಒಂದು 2 ವರ್ಷದಿಂದ ಅದು ಪ್ರಾರಂಭ ಮಾಡುವಂಥ ಪ್ರಯಾಸದಲ್ಲಿದ್ದರು. ಯಾವುದೇ ರೀತಿಯಿಂದ ನಮಗೆ ಮಾಧ್ಯಮದ ನಿನ್ನೆ ಒಂದು 2-3 ಪತ್ರಿಕೆಗಳಲ್ಲಿ ನೋಡಿದ್ದೀನಿ. ಯಾವುದೇ ರೀತಿಯಿಂದ ಅಲ್ಲಿ ಪರವಾನಗಿಯನ್ನು ಕೆಲವೊಂದು ಹಂತದಲ್ಲಿ ತೊಗೊಂಡಿಲ್ಲ. ಆದಾಗ್ಯೂ ಸಹಿತ ಶುಗರ್ ಫ್ಯಾಕ್ಟ್ರಿ ಯಾವ ಒಂದು ಪುರುಷಾರ್ಥಕ್ಕೆ ಪ್ರಾರಂಭ ಮಾಡಿದಾರೋ ಆ ರೈತರಿಗೆ ಮತ್ತು ಕಾರ್ಮಿಕರಿಗೆ ಯಾವ ರೀತಿ ಅನ್ಯಾಯ ಮಾಡಬೇಕಂತೇಳಿ ವಿಚಾರ ಇಟ್ಕೊಂಡು ಮಾಡಿದಾರೋ ಗೊತ್ತಿಲ್ಲ. ನಿನ್ನೆ ದಿನ ನಾನು ಏನಪ್ಪ ಅಂತಂದ್ರೆ ಕೆಲವು ವೈಯಕ್ತಿಕ ಕಾರ್ಯಕ್ರಮಗಳ ಅನುಗುಣವಾಗಿ ಚಿಂಚೋಳಿ ಹತ್ತಿರ ಹೋಗಿದ್ದೇನೆ. ಶುಗರ್ ಫ್ಯಾಕ್ಟ್ರಿ ಬಹುಶಃ ನಿನ್ನೆ ರಾತ್ರಿನೂ ನಾನು ನೋಡಿದ್ದೇನೆ. ಯಾವುದೇ ರೀತಿ ನಿನ್ನೆ ಮಧ್ಯಾಹ್ನದಿಂದನೇ ಏನಂತಾರೆ KSPCB ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದವರು ನಿನ್ನೆ ಮಧ್ಯಾಹ್ನ ಏನಪ್ಪ ಅಂತಂದ್ರೆ ಆ ಚಿಂಚೋಳಿ ಇರತಕ್ಕಂಥ ಸಿದ್ಧಸಿರಿ ಇಥನಾಲ್ ಫ್ಯಾಕ್ಟ್ರಿಯನ್ನು ಬಂದ್ ಮಾಡಿದ್ದಾರೆ. ಯಾವ ಕಾರಣಕ್ಕೆಪ್ಪ ಅಂದ್ರೆ ಇದು ಮಾಧ್ಯಮದಲ್ಲಿ ತಾವು ನೋಡಿದರೆ, ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ವಿಷಯ ಏನಪ್ಪ ಅಂದ್ರೆ ಆ ಜಲಮಾಲಿನ್ಯ ವಾಯು ಮಾಲಿನ್ಯವನ್ನು ಏನಾದರೂ ಅವು ಒಂದು ಪಾಲನೆ ಮಾಡಿರ್ತಕ್ಕಂಥ ವಿಷಯಗಳು ಲೋಪದೋಷ ಆಗಿದ್ದು ಅಲ್ಲಿ ಯಾವುದೇ ರೀತಿಯಿಂದ ಪರವಾನಗಿ ತೊಗೊಂಡಿಲ್ಲ. ಮತ್ತು ಅದ್ರ ಜೋಡಿನೇ ಕೇವಲ ಏನಪ್ಪ ಅಂತಂದ್ರೆ ಇದು ಒಂದೇ ಶಾಸಕರಿಗೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಮಾಡಿದನಂತವು ಆತಂತರೂ ಎರಡನೇ ಮಾತಿಲ್ಲ. ಅದರೊಳಗೆ ಏನಪ್ಪ ಅಂತಂದ್ರೆ ಬೇರೆ ಬೇರೆ ಯಾವ್ಯಾವ ಎಲ್ಲಕ್ಕೂ ನೋಟಿಸ್ ಇಶ್ಯೂವನ್ನು ಕಳೆದ ವಾರನೇ ಮಾಡಿರ್ತಕ್ಕಂಥ ಒಂದು ಏನಪ್ಪ ಅಂತಂದ್ರೆ ಸಂದರ್ಭ ಅದಾವೆ. ಇವ್ರ ಜೋಡಿನೇ ಅಲ್ಲಿ ಹುಮನಾಬಾದಲ್ಲಿ ಇರ್ತಕ್ಕಂಥದ್ದು ಮತ್ತೊಂದು ಫ್ಯಾಕ್ಟ್ರಿಗೂ ಏನಪ್ಪ ಅಂತಂದ್ರೆ ಅದಕ್ಕೂ ಒಂದು ನೋಟಿಸ್ ಇಶ್ಯೂ ಮಾಡಿದ್ರಿ. ಇದು ಹಲವಾರುಗಳು ನೋಟಿಸ್ ಇಶ್ಯೂ ಮಾಡಿರ್ತಕ್ಕಂಥ ಆ ವಾಯು ಮತ್ತು ಜಲಮಾಲಿನ್ಯ ಮಂಡಳಿಗೆ ಏನಪ್ಪ ಅಂತಂದ್ರೆ ಇವ್ರು ಏನು ಆರೋಪ ಮಾಡ್ತಾ ಇದ್ದಾರಪ್ಪ ಅಂತಂದರೆ ಇಲ್ಲ ಇವ್ರು ರಾಜಕೀಯ ಮಾಡ್ತಿದ್ದಾರೆ, ನಮ್ಮ ಸರ್ಕಾರದ ಇಲ್ಲ ಅಂತ ಹೇಳಿ ನಾನು BJPದವನದೀನಿ ನನಗೆ ಮಾಡ್ತಿದ್ದಾರೆ ಅಂತೇಳಿ ಅದನ್ನೇನಪ್ಪ ಅಂತಂದ್ರೆ ಆರೋಪವನ್ನು ಕೇವಲ ಏನಪ್ಪ ಅಂದ್ರೆ ಟ್ವಿಟರ್ ಮುಖಾಂತರ ಇಂಥವು ಬಂದಾಗ ಏನಪ್ಪ ಅಂದ್ರೆ ಪಲಾಯನ ಮಾಡುವಂಥ ಶಾಸಕರು ತಮ್ಮ ಮೇಲೆ ಯಾವಾಗ ಆರೋಪ ಆಗ್ತದೆ ಅಂದಾಗ ಪಟಕ್ಕನೆ ಏನು ಮಾಡ್ತಾರೆ, ನಿಮ್ಮ ಮಾಧ್ಯಮ ಮಿತ್ರರಿಗೆ ಏನೂ ಮಾಹಿತಿ ಕೊಡೋಂಗಿಲ್ಲ. ಅವರು ಟ್ವಿಟರ್ನಲ್ಲೋ ಫೇಸ್ಬುಕ್ನಲ್ಲೋ ಒಂದು ಕಮೆಂಟ್ ಹಾಕೋ ಮುಖಾಂತರ ಜಾರ್ಕೊಂಡ್ಬಿಡ್ತಾರೆ. ಇದೇ ವ್ಯವಸ್ಥೆಯಲ್ಲಿ ಒಳಗೇನಪ್ಪ ಅಂತಂದ್ರೆ ಆ ಶುಗರ್ ಫ್ಯಾಕ್ಟ್ರಿ ಯಾಕೆ ಬಂದಾಯಿತು, ಅದಕ್ಕೆ ಏನು ಜನರಿಗೆ ಏನು ಕೊಡಬೇಕು, ಇಮಿಡಿಯೇಟಾಗಿ ಮಧ್ಯಾಹ್ನ ನಿನ್ನೆ ಬಂದಾಗಿದ್ದಕ್ಕೆ ಅಲ್ಲಿ ಬಹುಶಃ ಏನಪ್ಪ ಅಂದ್ರೆ ಭಾಳ ಹೇಳ್ಕೊತಿದ್ರು ಇವರು. ಒಂದು ತಿಂಗಳ ಹಿಂದೆ ಏನಪ್ಪ ಅಂದ್ರೆ ನಾನು ಶುಗರ್ ಫ್ಯಾಕ್ಟ್ರಿ ಈ ರೀತಿ ನಡೆದು ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ರು. ಸುಮಾರು 200 ಟ್ರ್ಯಾಕ್ಟರ್ ಅದಾವ, ಅಂಥವು ಗಾಡಿಗಳು ಬರತ್ತಾವ ಅಂತೇಳಿ. ಅಲ್ಲಿ ಯಾವುದೇ ರೀತಿಯಿಂದ ಚಿಂಚೋಳಿ ಇರ್ತಕ್ಕಂಥ ಆ ಶುಗರ್ ಫ್ಯಾಕ್ಟ್ರಿ ಅಕ್ಕಪಕ್ಕದಲ್ಲಿ ಯಾವುದೇ ರೀತಿಯಿಂದ ಕಬ್ಬುಗಳು ಆ ಪ್ರಮಾಣದಲ್ಲಿಲ್ಲ. ಅಲ್ಲಿ ಏನಪ್ಪ ಅಂತಂದ್ರೆ ಸುಮಾರು 100, 200, 150 ಕಿಲೋಮೀಟರ್ದಿಂದ ದೂರಿಂದ ಕಬ್ಬು ತರ್ತಕ್ಕಂಥ ಒಂದು ವ್ಯವಸ್ಥೆ ನಡೆದದು. ಈ ವ್ಯವಸ್ಥೆ ಒಳಗೆ ಯಾವ ಒಂದು ಶುಗರ್ ಫ್ಯಾಕ್ಟ್ರಿ ನೀವು ನಡೆಸ್ತೀರಿ, ಜೊತೆಗಿನ ಏನಾಗ್ತದಪ್ಪ ಅಂದ್ರೆ ರೈತರಿಗೆ ಎಷ್ಟು ಆತಂಕ ಮುಟ್ಟ್ಯದಪ್ಪ ಅಂತಂದ್ರೆ ಇದು ಏನಾದ್ರೂ ಬಂದ್ ಆಗಿದ್ದೇ ಪರಿಸ್ಥಿತಿಯಲ್ಲಿ ಏನಪ್ಪ ಅಂತಂದ್ರೆ ನಿನ್ನೆ ಇಮಿಡಿಯೇಟ್ ಬಂದ್ ಆಗಿದ್ದಕ್ಕೆ ರೈತರಿಗೆ ಏನಪ್ಪ ಅಂದ್ರೆ ಬಂದಿರತಕ್ಕಂಥ 20-30 ಗಾಡಿಗಳಿದ್ದು ಅವು ಸಹಿತ ಏನಪ್ಪ ಅಂದ್ರೆ ಹೊಳ್ಳಿ ಹಾಕುವಂಥ ಪ್ರಯಾಸದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಮಾಡಿದ್ದಾರೆ. ಇದ್ರ ಜೊತೆಗೇ ಏನಾಗ್ತದಪ್ಪ ಅಂತಂದ್ರೆ ನೀವು ವಿಜಯಪುರ ನಗರದ ದುಡ್ಡನ್ನು ಇಲ್ಲಿರ್ತಕ್ಕಂಥ ನೀವೇನಾದರೂ ಇಲ್ಲಿ ತಮ್ಮದೇ ಆದಂಥ ಒಂದು ಸಿದ್ಧಸಿರಿ ಬ್ಯಾಂಕ್ ಅಂತೇಳಿ ಐತಿ, ಅದು ಕೇಳ್ಪಡ್ತೀನಪ್ಪ ಅಂತಂದ್ರೆ ಅಲ್ಲಿರ್ತಕ್ಕಂಥ ದುಡ್ಡು ಬಳಕೆ ಮಾಡಿದಾರೇನೋ ಅಂಥೇಳಿ ಸಂಶಯ ಅದ ಎಲ್ಲರಿಗೆ. ಯಾಕಪ್ಪ ಅಂದ್ರೆ ದುಡ್ಡು ಸುಮಾರು ಅಲ್ಲೇನಪ್ಪ ಅಂತಂದ್ರೆ ಅಧಿಕೃತವಾಗಿ 350 ಕೋಟಿ ಅಂತಾರೆ, 600 ಕೋಟಿ ಅಂತಾರೆ. ತಾವೇ ಕೆಲವೊಂದು ಕ್ಷೇತ್ರದೊಳಗೆ ಏನಪ್ಪ ಅಂತಂದ್ರೆ ಅಲ್ಲಿ 25,000 ಸಂಖ್ಯೆ ಒಂದು ಸಿಬ್ಬಂದಿ ಕೆಲಸ ಮಾಡ್ತಂತ ಹೇಳ್ತಾರೆ. ಎಲ್ಲನೂ ನಿಮ್ದು ಏನಪ್ಪ ಅಂತಂದ್ರೆ ಬೂದಿ ಮುಚ್ಚಿದ ಕೆಂಡ ಅದ. ಬಹುಶಃ ಏನಪ್ಪ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಹಾಗೂ ಜಿಲ್ಲಾ ಉಸ್ತುವಾರಿಗಳಿಗೆ ಸಹಕಾರಿ ಸಚಿವರಿಗೆ ಎಲ್ಲರಿಗೆ ಏನು ಮನವಿ ಮಾಡ್ಕೋತೀನಪ್ಪ ಅಂದ್ರೆ ಕೂಡಲೇ ಏನಪ್ಪ ಅಂತಂದ್ರೆ ಈ ಎರಡೂ ಸಿದ್ಧಸಿರಿ ಬ್ಯಾಂಕ್ ಹಾಗೂ
ಈ ಇಥನಾಲ್ ಫ್ಯಾಕ್ಟ್ರಿ ಯತ್ನಾಳ್ ಅವ್ರ ಹೆಸರಲ್ಲಿ ಏನಿರ್ತಕ್ಕಂಥ ಮಾಲೀಕತ್ವದಲ್ಲಿ ಎರಡೂ ಏನಪ್ಪ ಅಂತಂದ್ರೆ ನೀವು ಕೂಡಲೇ ತನಿಖೆಗೆ ಮಾಡಬೇಕಂತೇಳಿ ತಮ್ಮ ಮೂಲಕ ಏನಪ್ಪ ಅಂದ್ರೆ ಮಾಧ್ಯಮ ಮೂಲಕ ಎಲ್ಲ ಒಂದು ಅಧಿಕಾರಿ ವರ್ಗಕ್ಕೆ ಅದೇ ರೀತಿ ಸರ್ಕಾರಕ್ಕೆ ಏನಪ್ಪ ಅಂತಂದ್ರೆ ನಾನು ಆಗ್ರಹ ಮಾಡ್ತೀನಿ. ಯಾಕಪ್ಪ ಅಂದ್ರೆ ಇವ್ರು ಮಾಡಿದ್ದೇ ಆದಲ್ಲಿ ಈ ರೀತಿ ಏನಾದ್ರೂ ಮೋಸ ಆಗಿದ್ದೇ ಆದಲ್ಲಿ, ಯಾಕಪ್ಪ ಅಂದ್ರೆ ಇವ್ರದ್ದು ಏನಪ್ಪ ಅಂದ್ರೆ ಒಂದು ಇದು ರಿಪೋರ್ಟ್ ಕಾರ್ಡ್ ಏನೈತಪ್ಪ ಅಂದ್ರೆ ಮಾನ್ಯ ಬಸವನಗೌಡ ಪಾಟೀಲ್ ಶಾಸಕರದ್ದು ಏನು ರಿಪೋರ್ಟ್ ಕಾರ್ಡ್ ಐತಪ್ಪ ಅಂದ್ರೆ ಶಿವಕರ್ ಸಕ್ಕರೆ ಕಾರ್ಖಾನೆನೂ ಇವರು ಕೆಲವು ದಿನಗಳ ಹಿಂದೆ ತೊಗೊಂಡಿದ್ರು. ಅದರಲ್ಲಿನೂ ಇವರು ಮಾಡಿ ಅದು ಪೂರಾ ಲಾಸ್ ಆಗಿದ್ದು. ಇದು ಪೂರಾ ಲಾಸ್ ಪಾರ್ಟಿ. ನಗರ ಶಾಸಕರು ಅಂತಂದ್ರೆ ಬಿಸ್ನೆಸ್ದಲ್ಲಿ ಇರ್ತಕ್ಕಂಥ ಲಾಸ್ ಪಾರ್ಟಿಗೆ ರಾಜ್ಯದಲ್ಲೇ ಫೇಮಸ್ ಇವರು. ಅದರ ನಂತರ ಸಿದ್ಧದಾರ ಹಾಲ್ ಅಂತ ಮಾಡಿದ್ರು, ಅದನ್ನು ಎಮ್ಗಳು ಓಡೋದು. ಓಡಿ ಹೋಗುವಂಥ ಪ್ರವೃತ್ತಿ ಇರ್ತಕ್ಕಂಥ ಶಾಸಕರು ಮುಂದಿನ ದಿನಮಾನಗಳಲ್ಲಿ ಏನಾದರೂ ಇದೇ ಪ್ರವೃತ್ತಿ ಹೊಳ್ಳಿ ಆಯ್ತಪ್ಪ ಅಂದ್ರೆ ಆ ಸಿದ್ಧಗಿರಿ ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ಡಿಪಾಸಿಟ್ರಿಗೆ ನೀವು ಏನು ಭರವಸೆ ಕೊಡೋರು? ಇರ್ತಕ್ಕಂಥ ನಿರ್ದೇಶಕ ಮಂಡಳಿಗೆ ನಾವೇನು ಮನವಿ ಮಾಡ್ಕೊತೀನಪ್ಪ ಅಂತಂದ್ರೆ ಫೆಡ್ರೇಷನ್ ಏನೈತಿ ಸೌಹಾರ್ದಗಳ ಫೆಡ್ರೇಷನ್ ಏನೈತಿ ಅದನ್ನು ಬಹುಶಃ ಏನಪ್ಪ ಅಂದ್ರೆ ಮೀನಾಮೇಷ ಮಾಡ್ಲಿಕ್ಕತ್ತದ. ಯಾವುದೇ ರೀತಿಯಿಂದ ಅದಕ್ಕೆ ಮಲ್ಕೊಂಡದ ಅಂತೇಳಿ ಇವರಿಗೆ ಸಪೋರ್ಟ್ ಮಾಡ್ಲಿಕ್ಕತ್ತದ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಇದ್ರ ಜೊತೆನೇ ಏನಪ್ಪ ಅಂತಂದ್ರೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆಯ್ತಪ್ಪ ಅಂತಂದ್ರೆ ಆ ಸಿದ್ಧಶ್ರೀ ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ನಿರ್ದೇಶನ ಮಂಡಳಿಗಳು ತಮ್ಮ ಸ್ವಂತ ಆಸ್ತಿಯನ್ನು ಬಹಿರಂಗಪಡಿಸಬೇಕು. ಅದಕ್ಕೆ ಜಾಮೀನು ಅದನ್ನು ಇಲ್ಲೋ ನಾಳೆ ಹೆಚ್ಚು ಕಮ್ಮಿ ಏನರೇ ಆದ್ರೆ ಅದಕ್ಕೆ ಯಾರು ಹೊಣೆಗಾರ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಉಗಿರತಕ್ಕಂಥ ಸಚಿವರಿಗೆ ನಾನು ಮನವಿ ಮಾಡ್ಕೋತೀನಿ. डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल न सिर्फ एक शौक़ है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793। ಅಂತಂದ್ರೆ ಇವರು ಸಿದ್ಧಶ್ರೀ ಆ ಎಥನಾಲ್ ಫ್ಯಾಕ್ಟ್ರಿಗೆ ಓಪನಿಂಗ್ ಆಗಲಿ, ಸಿದ್ಧಶ್ರೀ ಬ್ಯಾಂಕಿನ ಒಂದು ಯಾವುದೇ ಒಂದು ಮೀಟಿಂಗ್ ಆಗಲಿ, ಜನರಲ್ ಬಾಡಿ ಮೀಟಿಂಗ್ ಆಗಲಿ, ಯಾವುದಕ್ಕೂ ಶ್ರೀರಾಮುಲು ಅವರನ್ನು ಬಳಸ್ಕೊಂಡಿದ್ರು ಇವರು ಉಪಾಧ್ಯಕ್ಷರು ಅಂತೇಳಿ. ಈಗ ಕೇವಲ ಅವರನ್ನು ಡೈರೆಕ್ಟ್ರಾಗಿ ಮಾಡಿದ್ದಾರೆ. ಮತ್ತು ಈ ರೀತಿ ಇದ್ರಪ್ಪ ಅಂದ್ರೆ ಯಾವುದೂ ಪಾತ್ರ ಇಲ್ಲ. ಶ್ರೀರಾಮುಲು ಅವರು ಕೇವಲ ನಾಮಕವಾಸ್ತ ಬ್ಯಾಂಕಿಗೆ ಸಂಬಂಧ ಅದಾರ. ಅದೇ ರೀತಿ ಆ ಇಥನಾಲ್ ಫ್ಯಾಕ್ಟ್ರಿಗಂತೂ ಅವ್ರು ಬಂದೇ ಇಲ್ಲ, ಓಪನಿಂಗ್ಗೂ ಬಂದಿಲ್ಲ, ಎದಕ್ಕೂ ಬಂದಿಲ್ಲ. ಮತ್ತು ಇಷ್ಟೆಲ್ಲನೂ ಇದ್ದಾಗೂ ಸಹಿತ ಶಾಸಕರಿಗೆ ಏನಪ್ಪ ಅಂತಂದ್ರೆ ಈ ಮಾಧ್ಯಮ ಮುಖಾಂತರ ನಾನು ಒಂದು ಪ್ರಶ್ನೆ ಮಾಡ್ತೀನಿ. ನಿಮಗೆ ಸ್ವಾಭಿಮಾನ ಪ್ರತಿಷ್ಠೆ ಜೊತೆಗೆ ನೀವೇನು ಪ್ರಭಾವಿ ನಾಯಕರು ಅಂತ ಹೇಳ್ತೀರಿ. ನಾನು ಕೇಂದ್ರ ಮಂತ್ರಿ ಇದ್ದೀನಿ, ನನಗೆ 10 ಸಂಘ ಸಂಸ್ಥೆಗಳು ಬೆಳೆಸೀನಿ, ಸಿದ್ದೇಶ್ವರ ಸಂಸ್ಥಾನ ಎಲ್ಲ ಕೂಡ 1 ಲಕ್ಷ ಗಟ್ಟಲೆ ಇದ್ದಿದ್ದು ಕೋಟಿಗಟ್ಟಲೆ ಮಾಡಿದ್ದೀನಿ, ಅನುಭವ ನನಗೆ ಅಷ್ಟದ. ಮತ್ತು ನಾನು ಎಲ್ಲ ರೀತಿಯಿಂದ ಒಂದು ವಯಸ್ಸಿನ ಮುಖಾಂತರ ನೋಡಿದ್ರೆ ನಿಮಗೆ ಭಾಳ ವಯಸ್ಸಾಗ್ಯಾವ, ಆದರೆ ಅನುಭವ ನನಗೆ ಎಲ್ಲಿ ಕಾಣಿಸ್ತಾ ಇಲ್ಲ. ನೀವು ಇಷ್ಟೆಲ್ಲ ಆದಾಗಿ ಸಹಿತ ನಾಳೆ ಏನಾದ್ರೂ ಆ ಬ್ಯಾಂಕಿನಲ್ಲಿ ಇರ್ತಕ್ಕಂಥ ಡಿಪಾಸಿಟ್ರಿಗಳಿಗೆ ಯಾವ ಭರವಸೆ ಕೊಡ್ತೀರಿ? ಕೇವಲ ಏನಾಯ್ತಂದ್ರೆ ಶ್ರೀರಾಮುಲು ಅವರು ಹೊತ್ಕೊಳ್ಳೋ ಹೊಣೆಗಾರಿಕೆಯನ್ನು ತೋರ್ತಾ ಇಲ್ಲ. ಅಲ್ಲಿರ್ತಕ್ಕಂಥ ಡೈರೆಕ್ಟ್ರುಗಳದ್ದು ಅದು ಏನೈತಪ್ಪ ಅಂದ್ರೆ ಕ್ಲಿಯರ್ ಇಲ್ಲ. ನಾಳೆ ಯಾರು ಹೊಣೆಗಾರಿಕರು? ಸಂಪೂರ್ಣ ನಾಳೆ ಅಂದರೆ ಹೆಚ್ಚು ಕಮ್ಮಿ ಆಗಿ ಒಂದು ಆರ್ಥಿಕ ದುಸ್ಥಿತಿಗೆ ಏನು ಸಿದ್ದೇಶ್ವರ ಬ್ಯಾಂಕನ್ನು ಸೂಪರ್ಸೀಡ್ ಮಾಡಿದ್ರಿ ಒಂದು ಹಳೆ ಕಾಲದಲ್ಲಿ, ಅದೇ ರೀತಿ ಏನಾದರೂ ಆಗಿದರೆ ಅದಕ್ಕೆ ಹೊಣೆಗಾರಿಕೆ ಸಂಪೂರ್ಣ ತಾವೇನಾ ಅನ್ನುವಂಥದ್ದು ಏನಪ್ಪ ಅಂದ್ರೆ ಬಹಿರಂಗಪಡಿಸಬೇಕು. ತಮ್ಮ ಮಾನ ಮರ್ಯಾದೆ ಏನಾದರೂ ಇದ್ದರೆ ಈ ಮೂಲಕ ತಾವು ಉಳಿಸ್ಕೋಬೇಕು. ಮತ್ತು ಜೊತೆಗೆ ಏನಪ್ಪ ಅಂತಂದ್ರೆ ಮಾನ್ಯ ಶಾಸಕರ ನಿಮ್ಮ ಮೇಲೆ ಏನಪ್ಪ ಅಂತಂದ್ರೆ ಭಾಳ ಭರವಸೆ ಇಟ್ಟಿರ್ತಕ್ಕಂಥ ವಿಜಯಪುರ ನಗರದ ಜನತೆ ಏನಪ್ಪ ಅಂದ್ರೆ ನಿಮ್ಮ ಮುಖ ನೋಡಿ ನೀವೇನೋ ಒಂದು ಪ್ರಭಾವಿ ನಾಯಕರದಿರಿ ಅಂತೇಳಿ ಮಹಾನಗರ ಪಾಲಿಕೆಯಲ್ಲಿ ನಿಮಗೆ ಏನಪ್ಪ ಅಂತಂದ್ರೆ ಕೆಲವೊಂದು ಪಾಲಿಕೆ ಸದಸ್ಯರು ಕಳಿಸ್ಕೊಟ್ರು. ತಮ್ಮ ಮುಖ ನೋಡಿನೋ ಏನೋ ಪಕ್ಷದ ಮುಖ ನೋಡಿನೋ ಕೆಲವೊಮ್ಮೆ ಮಾಡಿಕೊಟ್ರು. ಅದನ್ನು ಯಾವ ಪುರುಷಾರ್ಥಕ್ಕೆ ನೀವು ಇಟ್ಕೊಂಡ್ರಿ? ಅತಿ ಹೆಚ್ಚು BJP ನಗರ ಪಾಲಿಕೆ ಸದಸ್ಯರು ಆರಿಸಿ ಬಂದರೂ ಸಹಿತ ಮಹಾನಗರ ಪಾಲಿಕೆ ಕೈ ಹಿಡಿಯುವಂಥ ಮೇಯರ್ ಆಗಲಿ ಉಪಮೇಯರ್ ಆಗಲಿ 2 ಕ್ಷೇತ್ರ ಮಾಡಲಿಕ್ಕೆ ನಿಮ್ಮ ಕಡೆ ಸಾಧ್ಯನೇ ಆಗಲಿಲ್ಲ. ತಮ್ಮ ಹೊಂದಾಣಿಕೆ ಇರ್ತಕ್ಕಂಥದ್ರಿಂದ ಇಡೀ ರಾಜ್ಯ ಸರ್ಕಾರ ತಮ್ಮದು ಏನು ಹಳೆ ಸರ್ಕಾರದಲ್ಲಿ ಇರ್ತಕ್ಕಂಥದ್ದು ಪೆಟ್ಟು ಬಿದ್ದು ನೆಲಗುದಿಗೆ ಬಿದ್ದಿರ್ತಕ್ಕಂಥದ್ದು ತಮ್ಮ ಪುರುಷಾರ್ಥ ಏನು? ನನಗೇನು ಅನ್ನಿಸ್ತದಪ್ಪ ಅಂದ್ರೆ ತಮ್ಮಲ್ಲಿರ್ತಕ್ಕಂಥ ಏನು ಬಹುರೂಪಿ ಏನದಾವಲ್ಲ, ನಾನು ಎಲ್ಲನೂ ಫ್ಯಾಕ್ಟ್ರಿನೂ ಮಾಡ್ತೀನಿ, ಮೆಡಿಕಲು ಮಾಡ್ತೀನಿ, JSS ಆಸ್ಪತ್ರೆ ತೆಗಿತೀನಿ, ಇಡೀ ಏರಿಯಾಕ್ಕೂ ಲ್ಯಾಬ್ಗಳು ತೆಗಿತೀನಿ, ಮತ್ತು ನಾನು ವಿಭೂತಿ ಮಾಡ್ತೀನಿ, ಗೋಶಾಲೆ ಮಾಡ್ತೀನಿ, ಮತ್ತು ಶುಗರ್ ಫ್ಯಾಕ್ಟ್ರಿ ಮಾಡ್ತೀನಿ ಅನ್ನೋಂಥದ್ದು. ಬಹುಶಃ ನೀವು ಬಿಸ್ನೆಸ್ಸಲ್ಲಿ ಭಾಳ ಏನಪ್ಪ ಅಂತಂದ್ರೆ ಹಿಂದದಿರಿ, ನಿಮಗೆ ಯಾವುದೇ ರೀತಿಯಿಂದ ಇದರೊಳಗೆ ಯಶಸ್ಸಿಲ್ಲ. ಅದಕ್ಕೆ ನಿಮ್ಮ ಒಂದು ಏನಪ್ಪ ಅಂದ್ರೆ ನೀವು ಕೆಲವೊಂದು ವೇದಿಕೆ ಮುಖಾಂತರ ಹೇಳ್ತೀರಿ ನನಗೇನೂ ಕಮ್ಮಿ ಇಲ್ಲ, ನಾ ಎಲ್ಲ ಅನುಭವಿಸೀನಿ, ನನಗೆ ದೇವ್ರು ಅಷ್ಟೈಶ್ವರ್ಯ ಕೊಟ್ಟಾನ, ಶಾಣೆ ಮಕ್ಕಳು ಕೊಟ್ಟಾನ. ಸರ ನಿಮಗೆಲ್ಲರೂ ಅದಾವ್ರಿ, ನಿಮಗೆಲ್ಲನೂ ಅದ, ಎಲ್ಲನೂ ಅದ. ನಿಮಗೆಲ್ಲನೂ ಇದ್ದಿದ್ದನ್ನು
ನೀವೇನಪ್ಪ ಅಂದ್ರೆ ಏನೋ ನಾಳೆ ಬಚಾವ್ ಆಗ್ಬೋದು ನಿಮ್ಮ ಕಡೆ ಐತೆ ಅಂತೇಳಿ. ರೈತರ ದುಡ್ಡು, ಸಾರ್ವಜನಿಕರ ದುಡ್ಡು, ಸಾರ್ವಜನಿಕರ ಹಿತಾಸಕ್ತಿ, ನಂಬಿಕೆ, ನಿಮ್ಮಲ್ಲಿರ್ತಕ್ಕಂಥ ಅಪಾರ ನಂಬಿಕೆ ಆಯಿತು. ವಿಜಯಪುರ ನಗರದಲ್ಲಿ, ರಾಜ್ಯದಲ್ಲಿ ನೀವೇ ನಾವು ಒಂದು ಸೂಪರ್ ಸ್ಟಾರ್ ಕ್ಯಾಂಪೇನರ್ ಅಂತ ಹೇಳ್ಕೊಳ್ಳುತ್ತೆ ತಿರುಗಾಡ್ತಿರ್ತೀರಿ. ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಗಾದ್ರೂ ನೀವು ಒಂದು ಸ್ವಲ್ಪ ಏನಾದರೂ ಪರಿ ಇರಬೇಕಲ್ಲ, ಅದಕ್ಕಾರ ನ್ಯಾಯ ಕೊಡುವಂಥದ್ದು ಆಗಬೇಕಲ್ಲ. ಕೇವಲ ನಿಮ್ಮಷ್ಟಕ್ಕೆ ನೀವೇ ಇಂದ್ರ ಚಂದ್ರ ಅಂತ ಹೊಗಳ್ಕೊಂಡ್ರೆ ಆಗಂಗಿಲ್ಲ. ದಯವಿಟ್ಟು ಏನಪ್ಪ ಅಂದ್ರೆ ಜನರು ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆಯನ್ನು ಉಳಿಸ್ಕೋರಿ. ಕೇವಲ ಏನಪ್ಪ ಅಂತಂದ್ರೆ ಪ್ರಚಾರಕ್ಕೆ ಸೀಮಿತ ಆಗಬೇಡ್ರಿ. ಸ್ಟಾರ್ ಕ್ಯಾಂಪೇನರ್ನು ಮಾಡಿ ನೋಡಿದ್ರು ನಿಮಗೆ ಪಕ್ಷ. ಆ ಸ್ಟಾರ್ ಕ್ಯಾಂಪೇನರ್ನಲ್ಲಿ ನೀವು ಹೋಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಯಾರೂ ಬರಲಿಲ್ಲ, ಒಬ್ಬರು ಆರಿಸಿ ಬರಲಿಲ್ಲ. ಅಂಥದನ್ನು ನೋಡಿ ನಿಮಗೆ ಏನಪ್ಪ ಅಂತಂದ್ರೆ ಮೊನ್ನೆ ದಿನಗಳಲ್ಲಿ ತಮ್ಮ ಪಕ್ಷದಲ್ಲೇ ಇರ್ತಕ್ಕಂಥ ಜವಾಬ್ದಾರಿ ಒಳಗೆ ಎಲ್ಲಿ ಜೋಡಿಸ್ಕೊಂಡಿಲ್ಲ, ಇಲ್ಲಿವರೆಗೂ ಜೋಡಿಸ್ಕೊಂಡಿಲ್ಲ. ನೀವು ಯಾವ ಸ್ಟಾರ್ ಪ್ರಚಾರಕ್ರಿ? ನಿಮ್ಮಲ್ಲಿ ಏನಾದರೂ ಅಸ್ತಿತ್ವ ಬೇಕಲ್ಲ. ಎಲ್ಲಿ ನಿಮ್ದು, ಎಲ್ಲಿ ಅದು ನಿಮ್ಮ ಪ್ರತಿಷ್ಠೆ, ಎಲ್ಲಿ ಅದು ನಿಮ್ಮ ಶಾಣೆತನ, ಎಲ್ಲಿ ಅದು ನಿಮ್ಮ ಅನುಭವ, ಎಲ್ಲಾದರೂ ಅದ? ಏನೂ ಇಲ್ಲ. ಕೇವಲ ಏನಪ್ಪ ಅಂತಂದ್ರೆ ಜಿಲ್ಲೆಯಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳೋದು, ಪಕ್ಷವನ್ನು ನೆಲೆಗುದಿಗೆ ಹೊಡೆಯೋದು, ಜೊತೆಗೆ ಏನಪ್ಪ ಅಂದ್ರೆ ಕಾರ್ಯಕರ್ತರನ್ನು ಏನಪ್ಪ ಅಂತಂದ್ರೆ ಸಂಪೂರ್ಣ ಕಗ್ಗೊಲೆ ಮಾಡ್ಲಿಕ್ಕತ್ತೀರಿ. ಜಿಲ್ಲೆಯಲ್ಲಿ ಸಂಘಟನೆ ಇಲ್ಲ, ರಾಜ್ಯಕ್ಕೆ ಹೋಗಿ ಮುಖ್ಯಮಂತ್ರಿ ಆಗ್ಲಿಕ್ಕಂತ ಕನಸು ಕಟ್ಟಿದ್ದೀರಿ. ದಯವಿಟ್ಟು ಶಾಸಕರ ನಿಮಗೆ ಬಹುಶಃ ಏನದ ಅಂದ್ರೆ ಯಾವುದೇ ರೀತಿಯಿಂದ ಬುದ್ಧಿಗೆ, ನಾಲಿಗೆ, ಜೊತೆಗೆ ಏನಪ್ಪ ಅಂದ್ರೆ ನಿಮ್ಮ ಕಾರ್ಯಕ್ಕೆ ಲಿಂಕ್ ಇಲ್ಲ. ಮತ್ತು ಜೊತೆಗೆ ನಗರದಲ್ಲಿ ನೀವು ಕೇವಲ ಬರೀ ಏನಪ್ಪ ಅಂದ್ರೆ ನಿಮ್ಮ ಪ್ರತಿಷ್ಠೆಗೆ ನಿಮ್ಮ ಸ್ಥಾನಮಾನಕ್ಕೆ ಬೆನ್ನು ಹತ್ತೀರಿ. ಮೊನ್ನೆ ದಿನವೇ ನನಗೊಂದು ಕರೆ ಬಂದಿತ್ತು ವಿಜಯಪುರ ನಗರದಲ್ಲಿ. ಎಲ್ಲಪ್ಪ ಅಂದ್ರೆ ದರ್ಗಾದಲ್ಲಿ ಇರ್ತಕ್ಕಂಥ ಬಡಾವಣೆಗಳಿಗೆ 6 ದಿನಗಟ್ಟಲೆ ನೀರು ಬಂದಿಲ್ಲ ಅಂತೇಳಿ. ಮತ್ತು ಸ್ಥಳೀಯವಾಗಿ ಭಾಳ ಸಮಸ್ಯೆಗಳು ಅದಾವೆ. ಮತ್ತು ಇನ್ನೇನಪ್ಪ ಅಂತಂದ್ರೆ ಮೇಲಾಗಿ ಇನ್ನು ಮುಂದೆ ನೀರಿನ ಸಮಸ್ಯೆ ಯಾವ ರೀತಿ ಇದಪ್ಪ ಅಂದ್ರೆ ರಾಜ್ಯಕ್ಕೊಂದು ದೊಡ್ಡ ಕೂತದ. ಅದನ್ನು ರಾಜ್ಯ ಸರ್ಕಾರ ಮಾಡ್ಲಿಕ್ಕತ್ತದ. ನೀವು ಶಾಸಕರು BJPದೇ ಇರಿ, ಕಾಂಗ್ರೆಸ್ದೇ ಇರಿ, JDSದೇ ಇರಿ, ಎಲ್ಲ ಶಾಸಕರು ಕೂಡ ಏನಪ್ಪ ಅಂತಂದ್ರೆ ನೀರಿನ ಮುಂದಿನ ದಿನಮಾನಗಳಲ್ಲಿ ಬರ್ತಕ್ಕಂಥ ಬೇಸಿಗೆ ಕಾಲದಲ್ಲಿ ನೀರಿನ ಬಗ್ಗೆ ಭಾಳ ಕಾಳಜಿ ವಹಿಸಬೇಕು. ಅಂಥವ್ರು ಯಾವ್ಕ್ರ ಬಗ್ಗೆಯೂ ನೀವು ಚಕಾರನೇ ಎತ್ತಂಗಿಲ್ಲ. ರಾಜ್ಯದಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಎಂದಾದರೂ ನೀವು ಮಾತಾಡಿದ್ದೀರಿ? ಕೇವಲ ನಗಚಟಾಕೆ ಪ್ಲಸ್ ನಿಮ್ದು ಏನಪ್ಪ ಅಂದ್ರೆ ಡೋಂಗಿ ಹಿಂದುತ್ವದ ಭಾಷಣ. ಮಂದಿ ಬೇಸರ ಆಗ್ಯದ್ರಿ ಸರ್. ಇನ್ನೊಂದು ಸ್ವಲ್ಪ ಏನಪ್ಪ ಅಂದ್ರೆ 4 ವರ್ಷ ಅಧಿಕಾರದಾಗ ಅದೀರಿ, ಅದನ್ನು ಸದುಪಯೋಗ ಮಾಡ್ಕೋರಿ. ಕೇವಲ ಭಾಷಣಕ್ಕೆ ಸೀಮಿತ ಇರಬೇಡ್ರಿ. ನಿಮ್ದು ಏನಾದರೂ ಕೊಡುಗೆ ಕೊಟ್ಟು ಹೋರಿ. ಇಷ್ಟು ದಿನ 20-30 ವರ್ಷದಿಂದ ನಿಮ್ದು ಏನೂ ಕೊಡುಗೆ ಇಲ್ಲ. ಈ ರೀತಿ ಮಾಡ್ಕೊತ ಹೋಗಿ ಕಿಶನ್ ಏನು ಸಾಧನೆ ಮಾಡೋರದಿರಿ? ದಯವಿಟ್ಟು ಶಾಸಕರಿಗೆ ಏನಾದರೂ ಒಂದು ಏನಪ್ಪ ಅಂತಂದ್ರೆ ತಮ್ಮಲ್ಲಿ ಇನ್ನಾದರೂ ಉಳಿದಿತ್ತಪ್ಪ ಅಂದ್ರೆ ಸಮಯ ಸದುಪಯೋಗ ಮಾಡಿಕೊಂಡು ಸಾರ್ವಜನಿಕ ಒಂದು ಒಳ್ಳೆಯ ಕೆಲಸ ಮಾಡುವಂಥ ಪ್ರವೃತ್ತಿ ಒಂದು ಮಾಡ್ಕೋರಿ ಅಂತೇಳಿ ಮನವಿ ಮಾಡ್ಕೋತೀನಿ. ಜೊತೆಗೆ ಇಲ್ಲಿವರೆಗೆ ಏನಪ್ಪ ಅಂತಂದ್ರೆ ತಮ್ಮಲ್ಲಿ ಇರ್ತಕ್ಕಂಥ ಪಕ್ಷದ ಒಂದು ಏನಾದ್ರೂ ನಿಮ್ಮ ಮ್ಯಾಗ ವಿಶ್ವಾಸ ಇತ್ತಪ್ಪ ಅಂದ್ರೆ ಅದು ಕಿಂಚಿತ್ತೂ ಇಲ್ಲ. ಕೇವಲ ನೀವೇನಪ್ಪ ಅಂದ್ರೆ ನನಗೆ ಹೈಕಮಾಂಡ್ ಕರೆದದು, ಇಲ್ಲಿ ಕರೆದದು, ಎಲ್ಲಿ ಕರೆದಿಲ್ಲ, ಯಾವುದೂ ಪುರಾವೆ ಇಲ್ಲ. ಸುಮ್ಮನೆ ಏನಪ್ಪ ಅಂದ್ರೆ ಏನು ಮಾಡ್ತೀರಪ್ಪ ಅಂದ್ರೆ ನಿಮ್ಮ ಕಡೆ ಒಂದು ಟ್ಯಾಟಿಕ್ಸ್ ಅದ. ಯಾವ ರೀತಿಯಪ್ಪ ಅಂತಂದ್ರೆ ನಿಮ್ಮ ಮ್ಯಾಗ ಏನಾದರೂ ಆರೋಪ ಬತ್ತಪ್ಪ ಅಂದ್ರೆ ತಮ್ಮ ಏನಪ್ಪ ಅಂತಂದ್ರೆ ತಮ್ಮ ಟ್ರಂಪ್ ಕಾರ್ಡ್ ಅದಾವೆ, ಕೆಲವೊಂದು ಟ್ರಂಪ್ ಕಾರ್ಡ್ ಯೂಸ್ ಮಾಡ್ತೀರಿ. ತಮ್ಮ ಮೇಲೆ ಬಂದಾಗ ಕೆಲವೊಂದು ಏನಾದರೂ ಆತಂಕ ಬತ್ತಪ್ಪ ಅಂದ್ರೆ ತಮಗೆ ಎಲ್ಲಾದ್ರೂ ಪಕ್ಷದಿಂದ ಹೊರಗೆ ಉಚ್ಚಾಟನೆ ಮಾಡ್ತಾರತ್ತ ಬಂದಾಗ ಏನು ಮಾಡ್ತೀರಪ್ಪ ಅಂದ್ರೆ ಹಿಂದುತ್ವ ಒಂದು ಟ್ರಂಪ್ ಕಾರ್ಡ್ ಯೂಸ್ ಮಾಡ್ತೀರಿ. ಅವಾಗ ಹಿಂದೂಗಳು ಎಲ್ಲ ಕಾರ್ಯಕರ್ತರು ಎದ್ದು ನಿಂದಿರಬೇಕು, ಶಾಸಕರಿಗೆ ಉಳಿಸ್ಕೋಬೇಕಂತೇಳಿ. ಕೆಲವೊಮ್ಮೆ ಏನು ಮಾಡ್ತೀರಪ್ಪ ಅಂತಂದ್ರೆ ತಮ್ಮ ಸಮುದಾಯದ 2A ಮೀಸಲಾತಿಗೆ ಬೆನ್ನು ಹತ್ತೀರಿ. ಅವಾಗ ಸಮುದಾಯ ನಿಂದಿರಬೇಕು, ನಂಗೆ ಸಮುದಾಯ ಹತ್ತಿ ಆ ಸಮುದಾಯಕ್ಕಾದ್ರೂ ನ್ಯಾಯ ಕೊಡಿಸುವಂಥ ಎಲ್ಲರೂ ಕೆಲಸ ಮಾಡಿರಿ, ತಮಗೆ ಬಳಸ್ಕೊಳಿಕತ್ತೀರಿ. ಇವತ್ತು ಆ ಶುಗರ್ ಫ್ಯಾಕ್ಟ್ರಿ ಬಂದ್ ಆದ ತಕ್ಷಣ ಮತ್ತೊಂದು ಸ್ಲೋಗನ್ ಚಾಲು ಮಾಡಿಬಿಟ್ರಿ. ನಾ ರೈತರಿಗೆ ಅಲ್ಲಿ ಏನಪ್ಪ ಅಂತಂದ್ರೆ ಹಿಂದುಳಿದ ಒಂದು ಇದು ಐತಿ, ಜಿಲ್ಲೆ ಐತಿ, ಅಲ್ಲಿ ರೈತರಿಗೆ ಕಾರ್ಮಿಕರಿಗೆ ಕೆಲಸ ಕೊಡ್ಸೀನಿ, 25,000 ಸಂಖ್ಯೆ ಕೊಡ್ಸೀನಿ ಅಂತ ಹೇಳ್ದು. ಎಲ್ಲಾದರೂ 25,000 ಸಂಖ್ಯೆ ನೀವು ಅಧಿಕೃತವಾಗಿ ನೀವು ಘೋಷಣೆ ಮಾಡಿ ನೋಡೋನು, ಎಷ್ಟು ಸಿಬ್ಬಂದಿಗೆ ಅಲ್ಲಿ ಕೆಲಸ ಕೊಟ್ಟಿರಿ ಅಂತೇಳಿ? ಏನೂ ಇಲ್ಲ. ಇವತ್ತೇನು ಮಾಡ್ತೀರಪ್ಪ ಅಂದ್ರೆ ನಿಮ್ದು ಹೊಸ ನಾಟಕ ಚಾಲು ಆಗ್ತದೆ ಇನ್ನು ಮ್ಯಾಗ. ಅಲ್ಲಿ ಕಾರ್ಯಕರ್ತರು ಸ್ಟ್ರೈಕ್ ಮಾಡೋದು, ರೈತರು ಸ್ಟ್ರೈಕ್ ಮಾಡೋದು, ಇಲ್ಲ ನಾವು ಫ್ಯಾಕ್ಟ್ರಿ ಬೇಕಾಗಿತ್ತು ಅಂತೇಳಿ ನಿಮ್ಮದೇ ಒಂದು ಏನಪ್ಪ ಅಂದ್ರೆ ಪೇಡ್ ಕಾರ್ಯಕರ್ತರಿಗೆ ಕೊಟ್ಟೇನಪ್ಪ ಅಂತಂದ್ರೆ ಅದನ್ನು ಸಮರ್ಥನೆ ಮಾಡ್ಕೋತೀರಿ. ನಿಮಗೆ ಯಾವಾಗ ಮತ್ತು ನಿಮ್ಮ ಸಿಬ್ಬಂದಿ, ನಿಮ್ದು ಸಿದ್ಧಸಿರಿ ಸಿಬ್ಬಂದಿ ಒಳಗೆ ಒಬ್ರು ಅದು ಆಡಳಿತ ಮಂಡಳಿಗೆ ಒಬ್ರಿಗೆ ಇಟ್ಟೇ ಬಿಟ್ರಿ. ವಿಜಯಪುರ ನಗರದಲ್ಲಿ ಅವ್ರು ಯಾವಾಗ ಏನಪ್ಪ ಅಂದ್ರೆ ಹಿಂದಿನ ಕಾಲದಲ್ಲಿ ಸುಮಾರು ಒಂದು 10-15 ವರ್ಷ ಹಿಂದೆ ನಗರದಲ್ಲಿ ಏನಪ್ಪ ಅಂತಂದ್ರೆ ಏನಪ್ಪ ಅಂದ್ರೆ ರಸ್ತೆ ಮಧ್ಯದಲ್ಲಿ ಸಸಿ ನೆಡ್ತಿದ್ರು. ಅವರು ಸಸಿ ನೆಟ್ಟಿಕಿಸಿಂದ ಏನಪ್ಪ ಅಂತಂದ್ರೆ ಎಲ್ಲೈತಪ್ಪ ಅಭಿವೃದ್ಧಿ ಅಂತ ಪ್ರಶ್ನೆ ಕೇಳ್ತಿದ್ರು. ವಾರಕ್ಕೊಂದು ಪ್ರಶ್ನೆ ಐತೆ, ಎಲ್ಲದರಿ ಸಾಹೇಬ್ರ? ವಾರಕ್ಕೊಂದು ಪ್ರಶ್ನೆ ಮಾಡಲ್ಲ ಶಾಸಕರು ಏನಪ್ಪ ಅಂತಂದ್ರೆ ಪೇಡ್ ಒಂದು ಸಿಬ್ಬಂದಿ ಇಟ್ಕೊಂಡು ಏನಪ್ಪ ಅಂತಂದ್ರೆ ತಮಗೆ ಯಾವಾಗ ಮನಸ್ಸಿಗೆ ಕೆಲವೊಂದು ಪದಚ್ಯುತಿ ಬರ್ತಾವ, ತಮಗೆ ಯಾರಾದರೂ ಒಂದು ಆರೋಪ ಮಾಡ್ತಿರ್ತಾರೆ, ಅವಾಗ ತಮ್ಮ ಸಿಬ್ಬಂದಿಗಳನ್ನು ಕಳಿಸಿ ಏನಪ್ಪ ಅಂದ್ರೆ ರಾಜಕೀಯ ಮಾಡ್ತೀರಿ. ಇಲ್ಲಪ್ಪ ಅಂದ್ರೆ ನೇರ ಆ ಸಿಬ್ಬಂದಿಗೆ ಹೊರಗೆ ಕಳಿಸಿ ಪಾರ್ಟಿ ಒಂದು ಜವಾಬ್ದಾರಿ ಕೊಡ್ರಲ್ಲ. ಒಂದು ಸಂಘಟನೆ ಅಂತ ಇಟ್ಕೊಂಡ್ರಿ, ವಿವೇಕಾನಂದ ಸಂಘಟನೆ ಅಂತೇಳಿ, ಸ್ವಾಮಿ ವಿವೇಕಾನಂದರು. ಆ ಪುಣ್ಯಾತ್ಮರ ಹೆಸರು ತೊಗೊಳಿಕರೆ ನಿಮಗೆ ವಿಚಾರ ಬೇಕಲ್ಲ. ಕೇವಲ ಒಬ್ಬರೇ ಅದಕ್ಕೆ ರಾಜ್ಯಾಧ್ಯಕ್ಷ, ಒಬ್ಬರೇ ಕಾರ್ಯದರ್ಶಿ ಆಯ್ಕೆಸಿಂದ ಏನಪ್ಪ ಅಂದ್ರೆ ಕೇವಲ ಬಸವನಗೌಡ ಪಾಟೀಲ್ ಅಂತ ಹಿಂಬಾಲಕರು ನಿಮ್ದು ಯಾವುದಾದ್ರೂ ಒಂದು ಏನಾದರೂ ಬ್ಯಾನರ್ ಹರಿದ್ರೆ
ನಿಮಗೆ ಏನಾದರೂ ಆರೋಪ ಮಾಡಿದಾಗ ಅಂಥ ಸಿಬ್ಬಂದಿ ಎದ್ದು ಬಂದ ಕ್ಷಣ ಒಂದು ಪ್ರತಿಭಟನೆ ಮಾಡೋದು, ಅದಕ್ಕೊಂದು ಹೇಳಿಕೆ ಕೊಡ್ತಾರೆ. ಯಾಕೆ ಈಗಿಲ್ಲ ಸಾರ್ವಜನಿಕವಾಗಿ ಎಲ್ಲಿ ನೀರು ತರ್ತಾ ಇಲ್ಲ, ಎಲ್ಲಿ ತೊಂದರೆಗಳದಾವ ಅಲ್ಲಿ ಕಳಿಸಿರಲ್ಲ, ಮಾಡಲಿ ವಾರಕ್ಕೊಂದು ಪ್ರಶ್ನೆ ನಿಮ್ಮ ಮ್ಯಾಗ್ನು. ಕೇವಲ ಮತ್ತೊಬ್ಬರ ಮ್ಯಾಗ ಆರೋಪ ಮಾಡೋದು. ಮತ್ತು ಶಾಸಕರು ನಿಮ್ಮ ಚಾಳಿ ಏನದು ಇದು? ನೀವು ಮಾಡಿದ್ರೆ ಆಚಾರ, ಮತ್ತೊಬ್ಬ ಮಾಡಿದ್ರೆ ಅನಾಚಾರ ಅಲ್ರಿ. ನೀವು ಏನು ಮಾಡ್ಲಿಕ್ಕೆ ಹೊಂಟಿರಿ ಹೇಳ್ರಿ? ಇವತ್ತು ಜಲಮಂಡಳಿ ವಾಯುಮಂಡಳಿ ಒಂದು ಇವತ್ತು ನಿಮ್ಗೆ ಆರೋಪ ಮಾಡಿ ಇವತ್ತು ನಿಮ್ದು ಏನೂ ಇಲ್ಲಪ್ಪ ಅಂದ್ರೆ ಬ್ಯಾಂಕ್ ಮುಚ್ಚೋದು ಎಷ್ಟು ಅಸಹ್ಯ ರೀ. ಭಾಳ ಅಸಹ್ಯ ಅನ್ನಿಸ್ತದೆ, ನನಗರೆ ಭಾಳ ಅಸಹ್ಯ ಅನ್ನಿಸ್ತದೆ. ಯಾಕಪ್ಪ ಅಂದ್ರೆ ನೀವು ಪ್ರಜಾಪ್ರಭುತ್ವದಲ್ಲಿ ಒಂದು ಶಾಸಕ ಸ್ಥಾನವನ್ನು ಸ್ವೀಕಾರ ಮಾಡಿ, ಪ್ರಮಾಣ ವಚನ ಸ್ವೀಕಾರ ಮಾಡಿ, ಇಡೀ ನಮ್ಮ ರಾಜ್ಯದ ಒಂದು ನೀವು ಪ್ರತಿಷ್ಠೆ, ನಿಮ್ಮಂಥವ್ರು ಒಂದು ಆರೋಪದೊಳಗೆ ನಿಮ್ಮ ಫ್ಯಾಕ್ಟ್ರಿ ಬಂದ್ ಆಗ್ಯದ ಅಂತದ್ದು ಇವತ್ತು ಇಲ್ಲಿ ಎಲ್ಲ ಮಾಧ್ಯಮ ಮುಖಾಂತರ ರಾಜ್ಯಕ್ಕೆ ಎಷ್ಟು ಅಸಹ್ಯ ಅನ್ನಿಸ್ತಕ್ಕಂಥದ್ದು. ನಿಮ್ಮ ಅಭಿಮಾನಿಗಳಿಗೆ ಎಷ್ಟು ಇವತ್ತು ನೋಡ್ರಿ ಯಾರಾದರೂ ತಿರುಗಾಡ್ಬೇಕಂದ್ರೆ ಎಷ್ಟು ಅಸಹ್ಯ ಅನ್ನಿಸ್ತದೆ. ಏನ್ರಿ ನಿಮ್ಮ ಶಾಸಕರ ಫ್ಯಾಕ್ಟ್ರಿ ಬಂದ್ ಆಗ್ಯದ ಅಂದ್ರೆ ಏನು ಉತ್ತರ ಕೊಡಬೇಕು ಅವರು? ದಯವಿಟ್ಟು ಅವರು ಉತ್ತರ ಕೊಡೋಕ್ಕಿಂತ ಮುಂಚಿತವಾಗಿ ಅವ್ರ ಮ್ಯಾಗ ಏನೋ ಒಂದು ಮುಜುಗರ ಆಗೋಕ್ಕಿಂತ ಮುಂಚಿತವಾಗಿ ನೀವು ಒಂದು ಪತ್ರಿಕಾಗೋಷ್ಠಿ ಮಾಡಿ ಬಹಿರಂಗಪಡಿಸ್ಬೇಕು. ಮತ್ತು ಜೊತೆಗೆ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಏನು ಸ್ವಾಮಿ ನಿಷ್ಠೆ ಇರೋದ್ರ ಏನದ, ನಿಮ್ಮ ಪಕ್ಷ ನಿಷ್ಠೆ ಎಲ್ಲದ ನೀವು. ಮತ್ತು ಇದ್ರ ಜೊತೆಗೇ ಭಾರತೀಯ ಜನತಾ ಪಕ್ಷಕ್ಕೆ ನೀವು ಇಲ್ಲ ನಾವು ಪೂರಾ ಭಾರತೀಯ ಜನತಾ ಪಕ್ಷದ ಪರವಾಗಿದ್ದೀನಿ ಅಂತೇಳಿ ಚಂದ ಎಲ್ಲಾದರೂ ಒಂದು ಏನಾದರೂ ಸಾಕ್ಷಿ ಅದ? ಇಡೀ ಜಿಲ್ಲಾದಲ್ಲಿ ಕೇವಲ ಒಬ್ಬರೇ ಶಾಸಕರು ಆರಿಸಿ ಬಂದಿರು. ಎಷ್ಟು ಹೊಂದಾಣಿಕೆ ಅದ ಇದ್ರೊಳಗೆ? ಸಂಪೂರ್ಣವಾಗಿ ಹೊಂದಾಣಿಕೆ ಇರ್ತಕ್ಕಂಥ ತಾವು ಇಲ್ಲಪ್ಪ ನಾವು ಹೊಂದಾಣಿಕೆ ಇಲ್ಲಪ್ಪ ಅಂದ್ರೆ ವಿಜಯಪುರ ನಗರಕ್ಕೆ ಹತ್ತಿರತಕ್ಕಂಥ ವಾಗೋಬಾಯಿ ದೇವ್ರ ಗುಡಿ ಅದ. ಆ ದೇವ್ರ ಗುಡಿಯಲ್ಲಿ ಏನಪ್ಪ ಅಂದ್ರೆ ನೀವು ನೀರು ಹಾಕ್ಕೊಂಡು ಬರ್ರಿ, ನಾನು ನೀರು ಹಾಕ್ಕೊಂಡು ಬರ್ತೀನಿ. ನಾ ಖಡಾಖಂಡಿತವಾಗಿ ಹೇಳ್ತೀನಿ, ನೀವು ಯಾವುದೇ ರೀತಿಯಿಂದ ಪಕ್ಷದ ಪರವಾಗಿ ಕೆಲಸ ಮಾಡಿಲ್ಲ ಅಂತೇಳಿ ನಾನು ನೀರು ಹಾಕ್ಕೊಂಡು ಗುಡಿ ಒಳಗೆ ಹೋಗ್ತೀನಿ. ನೀವು ಏನಾದ್ರೂ ಇಲ್ಲ ನಾ ಪಕ್ಷದ ಪರವಾಗಿ ಎಲ್ಲ 8 ಕ್ಷೇತ್ರ ತಿರುಗಾಡಿ ನಾ ಪ್ರಾಮಾಣಿಕವಾಗಿ, ಸ್ಪೆಷಲಿ ಬಬಲೇಶ್ವರದಲ್ಲೂ ನೀವು ಯಾವ ರೀತಿ ಮಾಡಿರೋಂಥ ಶಾಸಕರು ಅವರು ಮುಖಂಡರು ಏನು ಸೋತಿದ್ದಾರೆ ಅವರು ಹಂಚ್ಕೊಂಡಿದ್ದಾರೆ. ನೀವು ಎಲ್ಲ ಒಂದು 8 ಕ್ಷೇತ್ರಗಳನ್ನೇ ಪ್ರಾಮಾಣಿಕವಾಗಿ BJP ಕಾರ್ಯ ಮಾಡಿದ್ದೀನಿ, BJP ಆರಿಸಿ ಬರ್ಲಿಕ್ಕೆ ಶ್ರಮ ವಹಿಸಿನ ಅಂತೇಳಿ ವಾಗೋಬಾಯಿ ಗುಡಿ ಒಳಗೆ ನೀರು ಹಾಕ್ಕೊಂಡು ನೀವು ಹೋಗ್ರಿ, ಒಂದು ದಿನ ನಿಗದಿ ಮಾಡಿರಿ, ನಾನು ಬರ್ತೀನಿ, ನಾನು ನೀರು ಹಾಕ್ಕೊಂಡು ಹೋಗ್ತೀನಿ. ನೀವು ಯಾವುದೇ ರೀತಿಯಿಂದ ನಾನು ಯಾಕಂದರೆ ಪೂರ್ವಿ ಏನಪ್ಪ ಅಂದ್ರೆ ವಿಜಯಪುರ ನಗರ ಮಂಡಲದ ಯುವಮೋರ್ಚಾ ಅಧ್ಯಕ್ಷ ಇದೆ BJPದು. ಪ್ರಾಮಾಣಿಕವಾಗಿದ್ದಾಗ 2018 ಟಿಕೆಟ್ ನಮ್ಮ ಮಾಜಿ ಸಚಿವರಾದ ಅಪ್ಪು ಪಟ್ಟಣ ಶೆಟ್ಟಿ ಅವ್ರು ತಪ್ಪೇದ ಅಂತೇಳಿ ನಮ್ಮ ಮನಸ್ಸಿಗೆ ನೋವು ಆದಾಗ ನಾವೇನು ಮಾಡಿದ್ದೇವಪ್ಪ ಅಂತಂದ್ರೆ ನಾವು ಪಕ್ಷ ವಿರೋಧಿ ಮಾಡಲಿಲ್ಲ. ಪಕ್ಷ ಏನು ಕೊಡ್ತಪ್ಪ ಅಂದ್ರೆ ಇಲ್ಲ ನೀವು ಬೇರೆ ಜವಾಬ್ದಾರಿ ತಗೋ ಅಂದಾಗ ನಾವು 4 ಕ್ಷೇತ್ರ ಮಾನ್ಯ ಗೋಪಾಲ್ ಕಾರಜೋಳ ಅವ್ರದ್ದು ಇಲೆಕ್ಷನ್ ಮಾಡೀವಿ. ಈ ರೀತಿ ನಿಮಗೆ ಆಗಲಿಲ್ಲಪ್ಪ ಅಂದ್ರೆ ನೀವು ಹೋಗೋದು ಬಿಡಬೇಕು. ಆದ್ರೆ ಅನ್ಯಾಯ ಮಾಡಿ ಎಲ್ಲಿ ನೀವು ಪಕ್ಷ ನಿಷ್ಠೆ ತೋರಿಸ್ತೀರಿ? ಎಲ್ಲ ಕಡೆ ಹೋಗಿ ಏನಪ್ಪ ಅಂತಂದ್ರೆ ನೀವೇನಪ್ಪ ಅಂದ್ರೆ ಅನ್ಯಾಯ ಮಾಡೋ ಮುಖಾಂತರ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರ್ತಕ್ಕಂಥ ತಾವು ನಮಗೆ ಏನಪ್ಪ ಅಂದ್ರೆ ಜನ ಬಿಡಂಗಿಲ್ಲ. ಮುಂದಿನ ದಿನಮಾನ ತಕ್ಕ ಉತ್ತರ ಕೊಡ್ತದೆ. ನಿಮ್ಮ ಕೊನೆಗಳಲ್ಲಿ ಇರ್ತಕ್ಕಂಥ ಒಂದು ಏನಪ್ಪ ಅಂತ ಪ್ರಬುದ್ಧ ರಾಜಕಾರಣ, ಸತ್ಯ ರಾಜಕಾರಣ ಮತ್ತು ರಾಮರಾಜ್ಯ ಪ್ರಾರಂಭ ಆಗ್ಯದ. ದಯವಿಟ್ಟು ಈ ರಾಮರಾಜ್ಯ ಪ್ರಾರಂಭದೊಳಗೆ ತಮ್ಮಂಥ ಏನಪ್ಪ ಅಂದ್ರೆ ಈ ಒಂದು ಅಸಹ್ಯಕರ ರಾಜಕಾರಣ ಜನರಿಗೆ ಬೇಡಾಗ್ಯದ. ಅದಕ್ಕೆ ಇನ್ನು ಮುಂದೆ ಏನಾದರೂ ಇದ್ರೆ ಒಳ್ಳೆ ರಾಜಕಾರಣ ಅಲ್ಲಿ ರಾಮರಾಜ್ಯಕ್ಕೆ ಎಲ್ಲರೂ ಯಾವ ರೀತಿ ಬೆನ್ನು ಹತ್ತಿದ್ದಾರೆ. ನಾನು ಮೊನ್ನೆ ದಿನ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದೆ. ತಂದೆ ತಾಯಿಯ ಪಾದ ಪೂಜೆ ಮಾಡುವ ಮುಖಾಂತರ ಒಂದು ಏನಪ್ಪ ಅಂತಂದ್ರೆ ರಾಮರಾಜ್ಯಕ್ಕೆ ಅಡಿ ಆಗಬೇಕಂತೇಳಿ, ಕೇವಲ ರಾಮರಾಜ್ಯ ಅಂತಂದ್ರೆ ನಾವು ಬರೀ ಘೋಷಣೆ ಹಾಕೋದಾಗಲಿ ಮಂತ್ರದ ಪಠನೆ ಆಗೋದಾಗಲಿ ಮಾಡಬಾರ್ದು. ರಾಮ ದೇವರ ಏನಪ್ಪ ಅಂತಂದ್ರೆ ನಡೆ ಏನದಲ್ಲ, ಅವ್ರ ಆಚಾರ ಏನದಲ್ಲ, ವಿಚಾರ ಏನದಲ್ಲ, ನಾವು ಅಳವಡಿಸ್ಕೋಬೇಕನ್ನಂಥ ಒಂದು ನಿಟ್ಟಿನಲ್ಲಿ ರಾಜ್ಯ ಪ್ರಾರಂಭ ಆಗ್ಯದ. ಇಂಥ ರಾಮರಾಜ್ಯದೊಳಗೆ ಈ ದುಷ್ಟ ರಾಜಕಾರಣ ಏನದ, ಇಂಥ ಒಂದು ಕೆಲವೊಂದು ಮೋಸಗಾರಿಕೆ ರಾಜಕಾರಣ, ಒಂದು ಹೊಂದಾಣಿಕೆ ರಾಜಕಾರಣ ನಡೆಯಂಗಿಲ್ಲ. ಇನ್ನು ಎಲ್ಲ ಪಕ್ಷದೊಳಗೆ ಏನಪ್ಪ ಆಕತ್ತಂದ್ರೆ ರಾಮನ ಒಂದು ಆದರ್ಶನ ಪಾಲನೆ ಆಗುವ ಮುಖಾಂತರ ದೇಶಕ್ಕೆ, ಇಡೀ ವಿಶ್ವಕ್ಕೆ ಭಾರತ ದೇಶದ ಕೊಡುಗೆ ಕೊಡುವಂಥ ಒಂದು ಸಂದರ್ಭದೊಳಗೆ ತಾವೆಲ್ಲ ಇಂಥ ಒಂದು ಈ ವಿಚಾರದಿಂದ ಹಿಂದೆ ಸರಿಬೇಕು, ಒಳ್ಳೆ ರಾಜಕಾರಣ ಆಗಬೇಕು. ಶಾಸಕರ ಕೂಡಲೇ ಏನಪ್ಪ ಅಂತಂದ್ರೆ ತಾವೇನದ ಇಂಥವೆಲ್ಲ ಒಂದು ಒಳ್ಳೆಯ ಒಂದು ವಿಚಾರ ಇಟ್ಕೊಂಡು ರಾಜಕಾರಣ ಮಾಡಿರಿ. ಮತ್ತು ಕೂಡಲೇ ಏನಪ್ಪ ಅಂತಂದ್ರೆ ಆ ಶುಗರ್ ಫ್ಯಾಕ್ಟ್ರಿದು ಏನದ ತಾವು ಪರವಾನಿಗೆ ತೊಗೊಂಡಿದ್ದೇ ಪಕ್ಷದಲ್ಲಿ ತಮ್ಮದು ಏನಾದರೂ ಕಾಗದ ಪತ್ರ ನಿಮ್ಮ ಕಡೆ ಇದ್ದುವಪ್ಪ ಅಂದ್ರೆ ಪ್ರೂವ್ ಮಾಡಬೇಕು. ಪ್ರೂವ್ ಮಾಡಿದ್ರಪ್ಪ ಅಂತಂದ್ರೆ ಅದು ಬಂದ್ ಆಗ್ತಿದ್ದಿಲ್ಲ. ಬಹುಶಃ ನಿಮ್ಮ ಕಡೆ ಇಲ್ಲ, ಎಲ್ಲೋ ಮರೆ ಮಾಚ್ಕೊಂಡು ತಿರುಗಾಡ್ತಿದ್ದೀರ ಅಂತೇಳಿ ಸಂಶಯ ಅದ. ಅದಕ್ಕೆ ಕೂಡಲೇ ಏನಪ್ಪ ಅಂದ್ರೆ ಸಾರ್ವಜನಿಕರಿಗೆ, ಸಿಬ್ಬಂದಿಗೆ, ಅಲ್ಲಿ ರೈತರಿಗೆ ನ್ಯಾಯ ಕೊಡುವಂಥದ್ದು ಆಗಬೇಕು. ಬೇರೆ ಕೇವಲಪ್ಪ ಅಂದ್ರೆ ನಾಟಕೀಯವಾಗಿ ಒಂದು 10 ಜನಕ್ಕೆ ಕೊಟ್ಟಕ್ಕೆ ಚಂದ ಈಗೋ ಮಾಡಿದಿರಲ್ಲ ಅಂಥ ಪ್ರತಿಭಟನೆ ಮಾಡಬೇಡ್ರಿ. ಪ್ರಾಮಾಣಿಕವಾಗಿ ಒಪ್ಕೋರಿ. ತಪ್ಪಿತ್ತಪ್ಪ ಅಂತಂದ್ರೆ ನಿಮ್ಗೇನಪ್ಪ ಅಂದ್ರೆ ರಾಜಕಾರಣ ನೀಗ್ತಿದ್ದಿಲ್ಲ ಅಂದ್ರೆ ರಾಜಕಾರಣ ಇವತ್ತೇನಪ್ಪ ಅಂದ್ರೆ ಕೂಡಲೇ ರಾಜಕೀಯ ನಿವೃತ್ತಿ ಘೋಷಣೆ, ರಾಜಕಾರಣ ಒಂದು ಏನಪ್ಪ ರಾಜೀನಾಮೆ ಘೋಷಣೆ ಮಾಡಿಕ್ಕೆ ಚಂದ ನೀವೇನದ ಶುಗರ್ ಫ್ಯಾಕ್ಟ್ರಿ ಅಭಿವೃದ್ಧಿ ಮಾಡೋದ್ರೊಳಗರೆ ಹೋಗ್ರಿ. ಇಲ್ಲಪ್ಪ ಅಂದ್ರೆ ಇಲ್ಲ ಬ್ಯಾಂಕರಿಗೆ ಅಭಿವೃದ್ಧಿ ಮಾಡೋದ್ರೊಳಗೆ ಹೋಗ್ರಿ. ಗೋಶಾಲೆ ಒಳಗೆ ರಗಡ ಮತ್ತು ಗೋಶಾಲೆ ಮಾಡಿನಂತ ಹೇಳ್ತೀರಿ, ಆ ಗೋಶಾಲೆಯರಿಗೆ ಅಭಿವೃದ್ಧಿ ಮಾಡ್ಕೊತ ಹೋಗ್ರಿ. ಕೊಟ್ಟಿರ್ತಕ್ಕಂಥ ಗೋಶಾಲೆ ಒಳಗೂ ನೀವೇನು ಯಾವ ಗೋನು ರೊಕ್ಕ ಕೊಟ್ಟು ತಂದಿಲ್ಲ, ಎಲ್ಲ ದಾನದ ಮುಖಾಂತರ ಬಂದಿರ್ತಕ್ಕಂಥ ಅಂತೇಳಿ ಮಾಹಿತಿ ಅದ. ಅದಕ್ಕೆ ನಿಮ್ದು ಎಲ್ಲಿನೂ ಯಾವುದೇ ರೀತಿಯಿಂದ ಪುರಾವೆ ಇಲ್ಲಾರ್ದ ರಾಜಕಾರಣ
ಮತ್ತು ಜನರಿಗೆ ಇಡೀ ರಾಜ್ಯದ ತುಂಬದ ಪ್ರತಿಯೊಬ್ಬರಿಗೆ ಪ್ರಶ್ನೆ ಮಾಡ್ತೀರಿ. ಪ್ರಶ್ನೆ ಮಾಡೋನು ವಿರುದ್ಧವೇ ಸಾವಿರಾರು ಪ್ರಶ್ನೆಗಳು ಜನರಲ್ಲಿ ಮೂಡ್ಯಾವ. ಅದಕ್ಕೆ ಅವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಮಾಡಿ ಆಮೇಲೆ ಮುಂದಿನ ಜೀವನಕ್ಕೆ ನೀವು ಅಡಿ ಮಾಡಿ ಕೊಡ್ರಿ ಅಂತೇಳಿ ಈ ಮಾಧ್ಯಮ ಮುಖಾಂತರ ಇಲ್ಲಿವರೆಗೆ ಈ ಒಂದು ಮಾಧ್ಯಮ ಗೋಷ್ಠಿಗೆ ಪತ್ರಿಕಾಗೋಷ್ಠಿ ಬಂದಿರತಕ್ಕಂಥ ತಮ್ಮೆಲ್ಲರಿಗೆ ಲೋಕಸಭಾ ಚುನಾವಣೆಯಲ್ಲಿ ಇರ್ತಕ್ಕಂಥದ್ದು ವಿಷಯ ಏನಪ್ಪ ಅಂದ್ರೆ ತಮಗೆ ಸದ್ಯದ ಮಟ್ಟದಲ್ಲಿ ಮಹಾರಾಷ್ಟ್ರದಲ್ಲಿ ಶಿವಸೇನಾ ಪಕ್ಷದ ಎರಡೂ ಒಂದು ಜಟಾಪಟಿ ನಡೆದದ. ಅದರಲ್ಲಿರ್ತಕ್ಕಂಥ ನಿರ್ಣಯ ಹಿರಿಯರು ಏನು ತಗೋತಾರ ಅದಕ್ಕೆ ನಾ ಪಕ್ಷದ ಇವತ್ತಿನ ಸ್ಥಿತಿವರೆಗೆ ಅವ್ರದ್ದೇನು ನಿರ್ಣಯ ಅದ ಅದಕ್ಕೆ ನಾ ಬದ್ಧ ಆಗ್ತೀನಿ. ಇಲ್ಲಿವರೆಗೆ ನನಗೆ ಯಾವುದೇ ರೀತಿಯಿಂದ ಮಾಹಿತಿ ಕೊಟ್ಟಿಲ್ಲ. ಯಾಕಂದರೆ ಪಕ್ಷದ ಆಂತರಿಕ ವಿಷಯ ಇರ್ತಕ್ಕಂಥದ್ದು ಅದು ಯಾವ ನಿಟ್ಟಿನಲ್ಲಿ ತಗೋತಾರೋ ಅದಕ್ಕೆ ನಾ ಬದ್ಧ ಆಗಿರ್ತೀನಿ. ನಾವು ಆ್ಯಕ್ಚುಲಿ ನಾನು ವಿಚಾರಧಾರೆ ಹೊಂದಿಕೊಂಡಿರ್ತಕ್ಕಂಥ ಬಾಳಾಸಾಹೇಬ್ ಠಾಕ್ರೆ ಅವ್ರದ್ದು ಮೂಲ ಏನು ಈಗ ಉದ್ಧವ್ ಬಾಳಾಸಾಹೇಬ್ ಠಾಕ್ರೆ ಅವ್ರದ್ದು ಐತಲ್ಲ ಆ ಒಂದು ಬಣದಲ್ಲಿ ನಾನು ಗುರುತಿಸ್ಕೊಂಡಿರ್ತಕ್ಕಂಥ ನಾನು ಚುನಾವಣೆ ಅದರೊಳಗೆ ಎದುರಿಸ್ಕೊಂಡಿನಿ. ಈ ಸದ್ಯದ ಮಟ್ಟದೊಳಗೆ ಪಕ್ಷ ಅವ್ರದ್ದಿದೆ ಅನ್ನತಕ್ಕಂಥದ್ದನ್ನ ಸ್ಪೀಕರ್ ಅವರು ಹೇಳಿದ್ದಾರೆ. ಸ್ಪೀಕರ್ ಅವರು ಸದನದಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ, ಪಕ್ಷ ದೂರ ಹಿಂದೆ ಹೋಗಿದೆ ಅಂತ. ಅದೇ ಇನ್ನಾದ್ರೂ ಕ್ಲಿಯರ್ ಹಿನ್ನಡೆ ಅನ್ನೋದು ಮುನ್ನಡೆ ಅನ್ನೋದು ಹೆಂಗೆ ಆಗ್ತದಪ್ಪ ಅಂತಂದ್ರೆ ಅವರು ರಾಜ್ಯದ ಒಂದು ಇರ್ತಕ್ಕಂಥ ಅವ್ರು ಏನಾದ್ರೂ ಏನು ನೋಡ್ರಿ ಒಮ್ಮೊಮ್ಮೆ ಏನಾಗ್ತದಪ್ಪ ಅಂದ್ರೆ ಹೈಕೋರ್ಟ್ನಲ್ಲಿ ಆಗಲಾರ್ದು ಸುಪ್ರೀಂ ಕೋರ್ಟಲ್ಲಿ ಆಗ್ತದೆ ಅಂತ ಹಿಂಗೆ ಈ ರೀತಿ ನಡೆದಿರ್ತದೆ. ಅದಕ್ಕಾಗಿ ಅಧಿಕೃತವಾಗಿ ನಮ್ಮ ನಾಯಕರು ನಮಗೆ ಎಲ್ಲಿವರೆಗೆ ಇದೇ ರೀತಿ ಇನ್ಸ್ಟ್ರಕ್ಷನ್ ಅಂತಾರೆ. ನಾನು ಒಬ್ಬ ಜಿಲ್ಲೆ ಒಂದು ಪ್ರತಿನಿಧಿಯಾಗಿ ನಾ ಏನಪ್ಪ ಅಂದ್ರೆ ಶಿವಸೇನಾ ಪಕ್ಷದ ಬಗ್ಗೆ ಅವರು ಹಿರಿಯರದು ಒಂದು ಆದೇಶ ಏನು ಬರ್ತದೆ ನೋಡಿಕೊಂಡೆ ತಮಗೆ ಮಾಧ್ಯಮ ಮುಖಾಂತರ ತಿಳಿಸ್ತೀನಿ. ಶಿವಸೇನಾದ ಜಿಲ್ಲಾ ಮುಖಂಡ ಅಂತ ಹೇಳೈತಿ. ಜಿಲ್ಲಾಧ್ಯಕ್ಷ ಘೋಷಣೆ ಕೆಲವೇ ಕ್ಷಣಗಳಲ್ಲಿ ಆಗುವಂಥ ಒಂದು ಹುದ್ದೆ ಅಂತಂದ್ರೆ ಈ ಸದ್ಯ ವಿಜಯಪುರ ನಗರದಲ್ಲಿ ಇರ್ತಕ್ಕಂಥ ಒಂದು ಏನಪ್ಪ ಅಂದ್ರೆ ಎಲ್ಲ ಒಂದು ಮೊದಲಿನ ಒಂದು ಜಿಲ್ಲಾಧ್ಯಕ್ಷರು ಏನದಾರಲ್ಲ ಅವರು ಒಂದು ಪ್ರಭಾರಿ ಒಳಗೆ ನಾನೇ ಕೆಲಸ ಮಾಡ್ತಾರೆ. ಪ್ರಮಾಣ ಪತ್ರ ಅನ್ನೋದಕ್ಕಿಂತನೂ ಏನಪ್ಪ ಅಂತಂದ್ರೆ ಇವು ಇಲ್ಲಿವರೆಗೆ ನಾನೇನಪ್ಪ ಅಂದ್ರೆ ಆ ಶಿವಸೇನಾ ಪಕ್ಷದ ಕಾರ್ಯಕರ್ತನಾಗಿ ಅಂತೂ ನಾನು ಅದೀನಿ. ಶಿವಸೇನಾ ಮುಖಂಡ ಹಾಂ 2023 ಚುನಾವಣೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿದ್ದೆ ವಿಧಾನಸಭೆ ವಿಜಯಪುರ ನಗರ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.